75ನೇ ವಯಸ್ಸಿನಲ್ಲಿ ನಿವೃತ್ತಿ ಬಗ್ಗೆ ಮೋಹನ್ ಭಾಗವತ್ ನೀಡಿರುವ ಹೇಳಿಕೆ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ವಿರೋಧ ಪಕ್ಷದ ನಾಯಕರು ಈ ಹೇಳಿಕೆಯನ್ನ ಬಳಸಿಕೊಂಡು ಪ್ರಧಾನಿ ಮೋದಿಯನ್ನ ಕುಟುಕಿದ್ದಾರೆ. ಆದರೆ ಬಿಜೆಪಿ ಮೌನ ವಹಿಸಿದೆ. ಕಳೆದ ವಾರ ಅಮಿತ್ ಶಾ ತಾವು ನಿವೃತ್ತಿಯಾದ ಮೇಲೆ ಏನ್ ಮಾಡಲಿದ್ದೇನೆ ಅನ್ನೋದನ್ನ ಹೇಳ್ತಿದ್ರು. ಅಹಮದಾಬಾದ್ನಲ್ಲಿ ರೈತ ಮಹಿಳೆಯರನ್ನ ಉದ್ದೇಶಿಸಿ ಮಾತಾಡ್ತಿದ್ದ ಅವರು, ನಿವೃತ್ತಿ ನಂತರ ತಾನು ವೇದ, ಉಪನಿಷತ್ ಮತ್ತು ಸಾವಯವ ಕೃಷಿ ಜೊತೆ ಕಳಿತೀನಿ ಅಂತ ಹೇಳಿದ್ರು. हमारे सामने बहुत बड़ा काम है और विशेषकर कोऑपरेटिव सेक्टर ने उसको सोचना चाहिए. मैंने तो तय किया है कि मैं जब भी रिटायर्ड हो जाऊंगा, मैं मेरे बाकी का जीवन वेद, उपनिषद और प्राकृतिक खेती के लिए खर्च करूंगा. ये प्राकृतिक खेती ये इस प्रकार का एक वैज्ञानिक प्रयोग है जो कई प्रकार के फायदे देता है. ಅಮಿತ್ ಶಾ ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳನ್ನ ಬಹಿರಂಗವಾಗಿ ಹಂಚಿಕೊಳ್ಳೋದಿಲ್ಲ. ಅದು ಬಹಳ ಅಪರೂಪ. ಯಾವಾಗ್ಲೂ ಒಮ್ಮೆ ಅವರು ತಮ್ಮ ಮೊಮ್ಮಕ್ಕಳೊಂದಿಗೆ ಚೆಸ್ ಆಡುವ ಚಿತ್ರವನ್ನ ಹಂಚಿಕೊಂಡಿದ್ರು. ಅಂಥವರು ಯಾಕೆ ಇದ್ದಕ್ಕಿದ್ದಂತೆ ತಮ್ಮ ನಿವೃತ್ತಿ ಯೋಜನೆ ಬಗ್ಗೆ ಅಹಮದಾಬಾದ್ನಲ್ಲಿ ರೈತ ಮಹಿಳೆಯರೆದುರು ಹೇಳ್ಕೊಂಡ್ರು? ಅವರ ಸಂಪೂರ್ಣ ಭಾಷಣ ಕೇಳಿದ್ರೆ ಅವರು ಕನಿಷ್ಠ ಇನ್ನೊಂದು ದಶಕದ ಕಾಲ ಅಧಿಕಾರದಲ್ಲಿರೋಕೆ ಬಯಸ್ತಾರೆ. ಆದರೆ ಕಡೆಯವರೆಗೂ ರಾಜಕಾರಣಿಯಾಗಿರುವ ಬಯಕೆ ಇಲ್ಲ ಅನ್ನೋದು ಅವರ ಮಾತುಗಳಲ್ಲಿ ವ್ಯಕ್ತವಾಗಿತ್ತು. ಹಾಗಾದ್ರೆ ದೇಶದ 2ನೇ ಅತ್ಯಂತ ಪ್ರಭಾವಿ ವ್ಯಕ್ತಿ ನಿವೃತ್ತಿ ಯೋಜನೆ ಬಗ್ಗೆ ಯಾಕೆ ಯೋಚಿಸ್ತಿದ್ದಾರೆ? ಅದು ಬಹಿರಂಗವಾಗಿಯೇ ಯಾಕೆ ಅದರ ಬಗ್ಗೆ ಹೇಳ್ಕೊಳ್ತಿದ್ದಾರೆ? 3 ವರ್ಷಗಳ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ರಾಜಕೀಯವನ್ನ ಯಾವಾಗ ಬಿಡಬೇಕು ಅನ್ನೋದ್ರ ಬಗ್ಗೆ ಬಹಳ ಯೋಚಿಸ್ತೇನೆ, ರಾಜಕೀಯಕ್ಕಿಂತ ಜೀವನದಲ್ಲಿ ಮಾಡಬಹುದಾದ ಒಳ್ಳೆಯದ್ದು ಬಹಳ ಇದೆ ಅಂತ ಹೇಳಿದ್ರು. ಆಗ ಅವರಿಗೆ 65 ವರ್ಷ. ಆ ಹೊತ್ತಲ್ಲಿ ಅವರು ಪಕ್ಷ ಮತ್ತು ಸರ್ಕಾರದಲ್ಲಿ ವಾಸ್ತವಿಕವಾಗಿ ಒಂಟಿಯಾಗಿದ್ರು. ಗಡ್ಕರಿಯ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿಯನ್ನ ಗಡ್ಕರಿಗೆ ಹತ್ತಿರವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ವರ್ಗಾವಣೆ ಮಾಡಲಾಗಿತ್ತು. ತಾತ್ವಿಕವಾಗಿ ಗಡ್ಕರಿ ಅವರಿಗೆ ಕಾರಣಗಳಿದ್ದಿರಬಹುದು, ಆದರೆ ಅಮಿತ್ ಶಾ ಅವರಿಗೆ ಅಂಥದ್ದೇನಿದೆ ಅನ್ನೋದು ಅರ್ಥವಾಗದ ವಿಚಾರ. ಹಾಗಿರುವಾಗ ಅವರು ಯಾಕೆ ನಿವೃತ್ತಿ ಯೋಜನೆ ಬಗ್ಗೆ ಮಾತಾಡಿದ್ರು? ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ನಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ರೆ ಅದಕ್ಕೊಂದು ಕಾರಣ ಇದೆ. ಮುಂದಿನ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗಬೇಕಿರುವ ಹೊತ್ತಿದು. ಬಹುಶಃ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಆರ್ಎಸ್ಎಸ್ ನಡುವಿನ ಒಮ್ಮತದ ಕೊರತೆಯಿಂದಾಗಿ ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಬಿಕ್ಕಟ್ಟಿನ ಸ್ಥಿತಿ ತಲೆದೋರಿದೆ. ನಡ್ಡಾ ವಿಸ್ತೃತಾವಧಿ ಕಳೆದ ವರ್ಷ ಜೂನ್ನಲ್ಲೇ ಮುಗಿದಿದೆ. ಅಲ್ಲದೆ ಜೆಪಿ ನಡ್ಡಾ ಯಾವಾಗಲೂ ರಬ್ಬರ್ ಸ್ಟಾಂಪ್ ಆಗಿದ್ದವರು. ಅಮಿತ್ ಶಾ ಅವರೇ ಬಿಜೆಪಿಯ ವಾಸ್ತವಿಕ ಅಧ್ಯಕ್ಷ. ನಡ್ಡಾ ಅವರನ್ನ ಮುಂದುವರಿಸುವಲ್ಲಿ ಮೋದಿ ಅಥವಾ ಶಾ ಪಾತ್ರ ಇದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಆರ್ಎಸ್ಎಸ್ ವಿರುದ್ಧವೇ ನಡ್ಡಾ ಮಾತಾಡಿದ್ರು. ಪರಿಣಾಮ, ಚುನಾವಣಾ ಕೆಲಸದಿಂದ ಆರ್ಎಸ್ಎಸ್ ಹಿಂದೆ ಉಳಿತು. ಮತ್ತದರ ಪರಿಣಾಮವಾಗಿ ಬಿಜೆಪಿ ನಂಬರ್ 303ರಿಂದ 240ಕ್ಕೆ ಕುಸಿತು. ಮುಂದಿನ ಬಿಜೆಪಿ ಅಧ್ಯಕ್ಷರು ನಿಷ್ಠೆಯ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಹೊಂದಿರೋರಾಗಿರಬೇಕು ಅಂತ ಆರ್ಎಸ್ಎಸ್ ಬಯಸುತ್ತೆ. ಆದರೆ ಅಮಿತ್ ಶಾ ಕೂಡ ಪಕ್ಷದ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಕೊಳ್ಳೋಕೆ ತಮ್ಮ ನಿಷ್ಠಾವಂತರೇ ಆ ಜಾಗಕ್ಕೆ ಬರುವಂತೆ ನೋಡ್ಕೊಳ್ಳೋದು ಅನಿವಾರ್ಯ ಆಗಿದೆ. 2005ರಲ್ಲಿ ಬಿಜೆಪಿಯ ಇಬ್ಬರು ಹಿರಿಯರಾಗಿದ್ದ ವಾಜಪೇಯಿ ಮತ್ತು ಅಡ್ವಾಣಿ ಅವರನ್ನ ಕಿರಿಯ ನಾಯಕರಿಗೆ ದಾರಿ ಮಾಡಿಕೊಡುವಂತೆ ಆಗಿನ ಆರ್ಎಸ್ಎಸ್ ಮುಖ್ಯಸ್ಥ ಕೆಎಸ್ ಸುದರ್ಶನ್ ಬಹಿರಂಗವಾಗಿ ಹೇಳ್ಕೊಂಡಿದ್ರು. 8 ವರ್ಷಗಳ ನಂತರ 2013ರಲ್ಲಿ ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅಡ್ವಾಣಿಯನ್ನ ಹೊರಗೆ ತಳ್ಳಿದ್ರು. ಈಗ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಮ್ಮ 75ನೇ ವಯಸ್ಸಿನಲ್ಲಿ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಅದರ ಮರ್ಮ ಏನು ಅನ್ನೋದು ಸ್ಪಷ್ಟ. ಆದರೆ ಮೋದಿ ಅಧಿಕಾರದಲ್ಲಿದ್ದಾರೆ, ಅವರ ಪ್ರಭಾವಲಯ ಕ್ಷೀಣಿಸ್ತಿದೆ ಅನ್ನೋದು ಕೂಡ ಈಗಿನ ಸತ್ಯವಾಗಿದೆ. ಆರ್ಎಸ್ಎಸ್ ಆರಿಸುವ ಹೊಸ ಬಿಜೆಪಿ ಅಧ್ಯಕ್ಷರು ಪಕ್ಷದ ಮೇಲಿನ ಅಮಿತ್ ಶಾ ಹಿಡಿತವನ್ನ ದುರ್ಬಲಗೊಳಿಸುತ್ತಾರೆ ಅನ್ನೋದು ಮತ್ತೊಂದು ಸತ್ಯ. ಅಮಿತ್ ಶಾ ಅವರಿಗೆ ಅದನ್ನ ಭರಿಸಲಿಕ್ಕೆ ಆಗಲಾರದು. ಆದರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬೇಕಾದ ಅಭ್ಯರ್ಥಿಯನ್ನ ಅಧ್ಯಕ್ಷರಾಗಿ ಮಾಡೋದಕ್ಕೆ ಆರ್ಎಸ್ಎಸ್ ಈ ಬಾರಿ ಬಿಲ್ಕುಲ್ ಸಿದ್ಧವಿಲ್ಲ. ನೀವು ಪ್ರಧಾನಿಯಾಗಿ ಮುಂದುವರಿಯೋದಾದ್ರೆ ಪಕ್ಷ ಹಾಗೂ ಸಂಘಟನೆಯ ವಿಷಯವನ್ನ ನಮಗೆ ಬಿಟ್ಟು ಬಿಡಿ ಅಂತ ಆರ್ಎಸ್ಎಸ್ ಸ್ಪಷ್ಟವಾಗಿಯೇ ಸಂದೇಶ ರವಾನಿಸಿದೆ. ಅದೇ ಈಗ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಇನ್ನೊಂದು ಕಡೆ ಯುಪಿ ಸಿಎಂ ಆದಿತ್ಯನಾಥ್ ಅವರೂ ಅಮಿತ್ ಶಾಗೆ ತಲೆನೋವಾಗಿದ್ದಾರೆ. ಹೇಗಾದ್ರೂ ಮೋದಿ ಬಳಿಕ ಅವರ ಜಾಗಕ್ಕೆ ತಾನೇ ಬರಬೇಕು ಅನ್ನೋದು ಅಮಿತ್ ಶಾ ಅವರ ಬಯಕೆ. ಆದರೆ ಆದಿತ್ಯನಾಥ್ ಅವರಿಗೆ ಮೋದಿ ಕುರ್ಚಿ ಮೇಲೆ ಕಣ್ಣಿದೆ ಅನ್ನೋದು ಸೀಕ್ರೆಟ್ ಏನಲ್ಲ. ಆದರೆ ಅಲ್ಲೂ ಅಮಿತ್ ಶಾ ದಾರಿ ಸುಗಮವಾಗಿಲ್ಲ ಅನ್ನೋದು ಅವರಿಗೆ ಅರಿವಾಗಿದೆ. ಅಮಿತ್ ಶಾ ಅವರ ಕಟ್ಟ ಬೆಂಬಲಿಗ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಮೋದಿ ಅವರ ಉತ್ತರಾಧಿಕಾರಿಯಾಗಿ ಜನ ನೋಡಬಯಸ್ತಾರೆ ಅನ್ನೋದರ ಬಗ್ಗೆ ಇತ್ತೀಚೆಗೆ ಮಾತಾಡಿದ್ರು. ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿದ್ದಾರೆ ಮತ್ತು ದೆಹಲಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ ಅಂತ ನಿಶಿಕಾಂತ್ ದುಬೆ ಹೇಳಿದ್ರು.
ಇದಲ್ಲದೆ 2017ರ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಜನ ಮತ ಹಾಕಿದ್ದು ಆದಿತ್ಯನಾಥ್ ಅವರಿಗಲ್ಲ, ಮೋದಿಗೆ ಮತ ಹಾಕಿದ್ರು ಮತ್ತು ಜನ ಈಗಲೂ ಮೋದಿಗೆ ಮತ ಹಾಕ್ತಾರೆ ಹೊರತು ಆದಿತ್ಯನಾಥ್ ಅವರಿಗಲ್ಲ ಅಂತ ಹೇಳಿದ್ರು. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಮತ್ತು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂಡ ಜನ ಹೀಗೆಯೇ ಇಷ್ಟಪಡ್ತಾರೆ ಅಂತ ದುಬೆ ಹೇಳಿದ್ರು. 370ನೇ ವಿಧಿ ರದ್ದುಗೊಳಿಸಿ ನಕ್ಸಲಿಸಂ ಕೊನೆಗೊಳಿಸಿದ ಅಮಿತ್ ಶಾ ಅವರನ್ನ ಜನ ಎಷ್ಟೊಂದು ಇಷ್ಟಪಡ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಬಿಜೆಪಿ ಇಂದು ಏನೇ ಆಗಿರ್ಲಿ ಅದರ ಕೀರ್ತಿ ಹಿಂದೆ ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಅವರಿಗೆ ಸಲ್ಲಬೇಕು ಅಂತ ನಿಶಿಕಾಂತ್ ದುಬೆ ಹೇಳಿದ್ರು. ಅಂದ್ರೆ ಅವರು ಬಿಜೆಪಿಯಲ್ಲಿ ಅಮಿತ್ ಶಾ ಅವರ ನಿಷ್ಠರು ಹೇಳಬೇಕಾದ ಮಾತುಗಳನ್ನೇ ದುಬೆ ಹೇಳ್ತಿದ್ರು. ದುಬೆ ಮಾತುಗಳು ಅಷ್ಟೊಂದು ಸ್ಪಷ್ಟವಾಗಿಲ್ಲದೆ ಇದ್ರು ಪ್ರಧಾನಿ ಹುದ್ದೆ ಖಾಲಿ ಆದ್ರೆ ಅದನ್ನ ತುಂಬೋಕೆ ಅಮಿತ್ ಶಾ ಮಾತ್ರ ಬಹಳ ಸಹಜ ಆಯ್ಕೆ ಅನ್ನೋದು ಅವರ ಮಾತಿನ ಮರ್ಮ ಆಗಿತ್ತು. ಆದ್ರೆ ಅದು ಸಾಧ್ಯವಾಗೋಕೆ ಅಮಿತ್ ಶಾ ಬಿಜೆಪಿಯ ಮೇಲೆ ಹಿಡಿತವನ್ನ ಹೊಂದಿರಬೇಕು. ಹಾಗೇನೆ ಮುಖ್ಯಮಂತ್ರಿಗಳು, ಶಾಸಕರು, ಪಕ್ಷದ ಪದಾಧಿಕಾರಿಗಳು ಮತ್ತು ನಾಯಕರ ಮೇಲೆ ಬಲವಾದ ಹಿಡಿತವನ್ನ ಹೊಂದಿರಬೇಕು. ಬಿಜೆಪಿ ಅಧ್ಯಕ್ಷರಾಗಿ ಜೆಪಿ ನಡ್ಡಾ ಅವರ ಉತ್ತರಾಧಿಕಾರಿ ಯಾರು ಅನ್ನೋದ್ರಲ್ಲಿ ಅಮಿತ್ ಶಾ ಪಾತ್ರ ಮುಖ್ಯವಾಗುತ್ತೆ. ಯಾಕಂದ್ರೆ ಅಮಿತ್ ಶಾ ಬೇಗನೆ ಏನು ನಿವೃತ್ತರಾಗೋರಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.